ಇದು ಸಂಖ್ಯಾ ಬುದ್ಧಿಮಾಪನ. ಒಟ್ಟು ಹೆಂಗಾರ ಮಾಡಿ ಉತ್ತರ ತೆಗಿತಿರ್ತಾರ, ಹಂಗಲ್ಲ. ಒಂದು ಇದು ಕ್ರಮ ಪದ್ಧತಿ ಪ್ರಕಾರ ಅಂಕಿಗಳು ಬರ್ತಿರ್ತಾವ. ಕ್ರಮ ಪದ್ಧತಿ ಒಂದು ಕೂಡ್ಸಿರ್ತಾನ, ಮುಂದಿಂದ್ರಾಗ 2 ಕೂಡ್ಸಿರ್ತಾನ, ಮುಂದಿಂದ್ರ 3 ಕೂಡ್ಸಿರ್ತಾನ. ಈ ಬಿಟ್ಟು ಹೋದ ಪದಗಳನ್ನು ತುಂಬುದು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಇದ್ರಾಗ ಇದು ಬರ್ತದ ಅಂತ ಅನ್ಕೋತು ಮಾಡೋದಲ್ಲ. ಇದಕ್ಕೊಂದು ಕ್ರಮ ಪದ್ಧತಿ ಪ್ರಕಾರ ನೀವು ಯಾವ ರೀತಿ ಪ್ರಕಾರ ಗಣಿತ ಕೂಡಿಸ್ತೀರಿ ಆ ಮುಂದಿನ ಸಂಖ್ಯೆ ಬರಬೇಕು. ಅದೇ ಸಂಖ್ಯೆಯನ್ನು ಕೂಡಿಸಿದ್ರೆ ಮುಂದಿನ ಸಂಖ್ಯೆ ಬರಬೇಕು. ಅದೇ ಸಂಖ್ಯೆಯನ್ನು ಕೂಡಿಸಿದ್ರೆ ಮುಂದಿನ ಸಂಖ್ಯೆ ಬಂತು ಅಂದ್ರೆ ನೀವು ಮಾಡಿದ ಉತ್ತರ ಕರೆಕ್ಟ್ ಅದ ಅಂತ ಅರ್ಥ. ಈ ಸಂಖ್ಯಾ ಬುದ್ಧಿಮಾಪನದಾಗ ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆ ಹಿಂದಿನ ಸಂಖ್ಯೆಗಳನ್ನು ನೀವು ಟ್ಯಾಲಿಯೇಟ್ ಮಾಡ್ಕೊತ ಹೋಗ್ಬೇಕು, ಅಂದ್ರೆ ಬರ್ತಿರ್ತಾವೆ. ಇನ್ನು ಯಾರೋ ಎಲ್ಲರೂ ಒಂದೊಂದು ರೀತಿ ಬೇರೆ ತಿಳಿಸ್ತಿರ್ತಾರ. ನಾವೊಂದು ಸರಳ ರೀತಿ ಒಳಗೆ ತಿಳಿಸಿದಂತ ನಾ ತಿಳ್ಕೊಂಡು ಇದಕ್ಕಿಂತ ಸರಳ ರೀತಿ ತಿಳಿಸಿದ್ದು ಅದು ಒಂದು ರೀತಿ ನೀವು ನೆನ್ಪಿಟ್ಕೋರಿ. ಎಲ್ಲ ನಂದು ರೀತಿನೇ ಕರೆಕ್ಟ್ ಅಂತ ಹೇಳೋದಿಲ್ಲ. ನೀವು ಅದೇ ರೀತಿನೇ ಮತ್ತೊಬ್ಬರು ತಿಳಿಸಿದ್ದು ಕರೆಕ್ಟ್ ಇರ್ತಾನೆ, ಅದು ಒಂದು ರೀತಿ ನೆನ್ಪಿಟ್ಕೋರಿ. ಉತ್ತರ ಒಂದೇ ಬಂದಿರ್ಬೇಕು, ರೀತಿ ಬಹಳಷ್ಟು ಇರ್ಬೋದು, ಆದ್ರೆ ಉತ್ತರ ಮಾತ್ರ ಒಂದು ಬಂತಾರ. ಅದು ಒಂದು ರೀತಿ ನೀವು ನೆನ್ಪಿಟ್ಕೋರಿ. ನಾ ತಿಳಿಸಿದ ರೀತಿ ನಿಮ್ಗೆ ನಾ ಇಲ್ಲಿ ತೋರಿಸ್ತೀನಿ ನೋಡ್ರಿ. 1 2 ನೋಡಿ ಇಲ್ಲಿ 1 2 3 6 ಇಲ್ಲಿ ಚೌಕ್ ಬಂತೀವಿ. ಇಲ್ಲಿ ಚೌಕ್ ಬಂದದಂದ್ರೆ ನನ್ನ ತಿಳಿದ ಮಟ್ಟಿಗೆ 1 2 3 6 6 12 12 ಇದನ್ನ ಅಂಕಿ ಕೂಡಿಸಿದ್ರೆ 12. 12 ಈಗ ನಾ ಹೇಳೋದೇನು, 2 1 3 3 3 6 6 6 12 12 ಇಟ್ರಿ ಅಂದ್ರೆ ಇಲ್ಲಿ 12 ಇಟ್ರಿ ಅಂತಂದ್ರೆ ಒಂದು ವಿಚಾರ ಮಾಡ್ರಿ. 12 ಒಂದು ಅಂಕಿ ನೀವು ಹಿಂದಿನ ಕೂಡಿಸೋತಾದ್ರೆ ಮುಂದಿನ ಅಂಕಿ ಬರ್ಬೇಕದು. ಈ ಮುಂದಿನ ಅಂಕಿ ಬರಬೇಕಾದ್ರೆ ಇಲ್ಲಿ 20 ಬರಬೇಕಾದ್ರೆ ಏನು ಮಾಡಿದ್ರೆ ಬರ್ತದ ಅದನ್ನ ನೀವು ತಿಳ್ಕೊಬೇಕು ನೋಡ್ರಿ. 1 2 1 3 3 6 1 2 5 5 1 6 11 11 ಇಟ್ರಿ. ಈಗ 11 ಇಟ್ರಿ. ಯಾಕೆ ಇಟ್ರಿ ಅಂತಂದ್ರೆ ಮುಂದೆ ನಿಮಗೆ ಸಂಖ್ಯೆಗಳು ಇರು ಇದರಾಗಿನ್ನು ಇಡಬೇಕಾಗ್ತದೆ. ಯಾಕಂದ್ರೆ ಇದನ್ನ ಇಡ್ಲಿಕ್ಕೆ ಬರಂಗಿಲ್ಲ. 6 3 ಕೂಡಿಸಿದ್ರೆ 9 ಇಡಬಹುದು, ಆದ್ರೆ 9ರಾಗ 6 ಕೂಡಿಸಿದ್ರೆ 15 ಇಲ್ಲ ಮುಂದೆ. ನೋಡ್ರಿ, ಅರ್ಥ ಮಾಡ್ಕೋರಿ ನೀವು. 3 1 6 ಒಂದು ಅಂಕಿ ಬಿಡ್ರಿ. 3 6 9 3 1 6 9 ಇಲ್ಲಿ ಇಟ್ಟಿವಿ ಅಂದ್ರೆ 9 1 6 15 ಬರಬೇಕು ಮುಂದೆ. ಅಲ್ಲಿ ಅದ 20 ಅದ. ಅದ ಕ್ರಮ ಪದ್ಧತಿ ಪ್ರಕಾರ ಕೂಡಿಸ್ಬೇಕು. ಹಂಗಾದ್ರೆ ಈಗ ನೋಡ್ರಿ 2 3 5 5 1 6 11 ಅದ ಒಂದು ಅಂಕಿ ಬಿಡ್ರಿ. 3 1 6 9 1 11 20 ಬಂತಿಲ್ಲ ನೋಡ್ರಿ ಮುಂದಿನ ಅಂಕಿ. ಹಿಂಗ ಈ ಅಂಕಿ ಬರಬೇಕಾದ್ರೆ ನೀವು ಈ ಅಂಕಿ ತಗೋಬೇಕಾಗ್ಯದಿ. ಈಗ ನೋಡ್ರಿ, ಈಗ ನಿಮಗೆ ಹೆಂಗ ನಾ ಹೇಳ್ತಾನಂದ್ರೆ 2 + 3 + 6 ಇಲ್ಲಿ ಏನು ಬಂತು, ಅದನ್ನು +6 ಪ್ಲಸ್ ಇಲ್ಲಿ 11 ಬಂದದ. ಬಂದರಿ 11 ಇಡ್ರಿ ನೀವು. ಈಗ ನಾವು ಮುಂದಿನ ಅಂಕಿಗೆ ಹೋಗೋಣ. ಈಗ 1 ಬಿಟ್ಟಿರಿ. ಈಗ ಇಲ್ಲಿ 1 ಬಿಟ್ರಿ. ಈಗ 1 ಬಿಟ್ಟಿರಿ. ಈಗ 2 ಬಿಟ್ಟು ಬಿಡ್ರಿ. ನೋಡ್ರಿ 3 + 6 + 11 ಈ ಚೌಕ್ ಹಾಕೋಬೇಕು. ಉತ್ತರ ಇದೇ ಆಗ್ತದೆ. ಈಗ ನೋಡ್ರಿ 3 1 6 9 1 11 ಎಷ್ಟು ಆಯ್ತು, 20 ಆಯ್ತು. ಮುಂದಿನ ಅಂಕಿ ಸಿಕ್ತಲ್ಲ ನಮಗ, ಅಂದ್ರೆ ನೀವು ಮಾಡಿದ 11 ಉತ್ತರ ಕರೆಕ್ಟ್ ಅಂತ. ಈಗ ಹಿಂದಿನ ಅಂಕಿ ಬಿಡ್ರಿ. 6 + 11 11 + 20 ಕೂಡಿಸ್ರೆ ಎಷ್ಟಾಗ್ತದ, 26 27 1 10 37 ಆಗ್ತಿಲ್ಲ ನೋಡ್ರಿ. ನೋಡ್ರಿ ಆಗ್ಯದಿಲ್ಲ ನೋಡ್ರಿ. 37 ಹಾಕ್ರಿ ಅದ್ರ 37 ಬಂತು. ಈಗ ನೀವು 6 ಬಿಡ್ರಿ. ಇದೇ ಉತ್ತರ ಅಂದ್ರೆ ಆ ಚೌಕ್ ಬಿಡಬಾರ್ದು. ಅದಕ್ಕೆ 11 + 20 + 37 ಇದು ಬರೋಬ್ಬರಿ ಎಷ್ಟಾಗ್ತದೆ ನೋಡ್ರಿ. ಪ್ಲಸ್ ಹಾಕ್ರಿ. ಈಗ ಎಷ್ಟಾಗ್ತದ, 30 7 1 8
ಆಮೇಲೆ 3 3 6 68 ಆಯ್ತು. ಅಂದರೆ ಇಲ್ಲೇ 1 2 3 6 11 ಏನು ಮಾಡಿದಾಗ ಬಂತು? 2 + 3 + 6 ಮಾಡಿದಾಗ ಬಂತು. ಈಗ ನೀವು 1 ಬಿಟ್ಟಿರಿ ಅಂದ್ರೆ 2 ಬಿಡ್ರಿ. ಈಗ 3 + 6 + 11 20 ಬಂತು. ಕರೆಕ್ಟ್ ಆಯ್ತು. ಈಗ 3 ಬಿಡ್ರಿ. 6 + 11 17 1 20 37 ಬಂತು. ಹಾಗೆ ಬಿಡ್ಕೋತ ಹೋಗ್ಬೇಕದು. ಆಮೇಲೆ ಈಗ 6 ಇಲ್ಲಿ ಬಂದದ. ಈಗ 6 ಬಿಡ್ಬೇಕೀಗ. ಯಾಕಂದ್ರೆ ಒಂದೊಂದು ಅಂಕಿ ಬಿಟ್ಟುಕೋತ ಬರ್ಬೇಕಲ್ಲ. ನಾ ಬಿಟ್ಕೋತ ಬಂದನು. 1 ಬಿಟ್ಟೆ, ಇಲ್ಲಿ 2 ಬಿಟ್ಟೆ, ಆಮೇಲೆ ಇಲ್ಲಿ 2 ಬಿಟ್ಟೆ, ಇಲ್ಲಿ 3 ಬಂತು, ಇಲ್ಲಿ 3 ಬಿಟ್ಟೆ, 6 ಬಂತು. ಈಗ 6 ಬಿಟ್ಟರೆ 11 ಬಂತು. 11 + 20 + 37 ಬರೋಬ್ಬರಿ 68. ಅಂದರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 11. ಉತ್ತರ ಸಂಖ್ಯೆ ಎ. ನಿಮಗೆ ತಿಳಿದದಂತ ತಿಳ್ಕೊಂಡು ನಾನು ಇನ್ನೊಂದ್ಸಲ ತಿಳಿಸ್ಯಾರ. ಯಾವುದೇ ಒಂದು ಕ್ರಮ ಪದ್ಧತಿ ಅಂಕಿಯನ್ನು ಕೂಡಿಸಿದ್ರೆ ಮುಂದಿನ ಅಂಕಿ ಸಿಗಬೇಕು ನಿಮಗೆ. ಏನು ಮುಂದಿನ ಅಂಕಿ ಸಿಗಬೇಕು? ಯಾವ್ದು ಸಿಗಬೇಕು? 20 ಸಿಗಬೇಕು, ಆಮೇಲೆ 37 ಸಿಗಬೇಕು, ಆಮೇಲೆ 68 ಸಿಗಬೇಕು. 20 ಜರ್ ಮುಂದಿನ ಸಿಕ್ತು ಅಂದ್ರೆ ನೀವು ಮಾಡೋ ಪದ್ಧತಿಗೆ 20 ಸಿಕ್ತಂದ್ರೆ ಅದೇ ಉತ್ತರ ಇರ್ತದಂತ ತಿಳ್ಕೊಂಡು ಬಿಡಬೇಕು. ಒಂದು ಉದಾಹರಣೆ, ಈಗ ನಿಮ್ಗೆ 20 ಬರಬೇಕಾಗಿತ್ತು. ಈಗ ನಾವೇನು ಮಾಡಿದ್ದೀವಿ? ಈಗ 2 1 3 2 3 6 6 12 12. ಈಗ ನೋಡ್ರಿ, 12 ಆದಿನ ಮುಂದಿನ ಅಂಕಿ ಏನು ಕೂಡಿಸ್ಬೇಕು? 20 ಬರ್ಬೇಕಾದ್ರೆ 12 ಕೂಡಿಸಿದ್ರೆ ಎಷ್ಟು ಕೂಡಿಸ್ಬೇಕು? ಈ 20 ಬರ್ಬೇಕು. ನೋಡಿ, 2 1 3 3 6 6 12 8 ಕೂಡಿಸಿದ್ರೆ 20 ಬರ್ತದೆ. 8 ಇಲ್ಲ, ಹಂಗಾರೆ ನಿಮ್ಮದು ಥಿಯರಿ ತಪ್ಪ. ಹಿಂಗೆ ಈಗ ನೋಡಿ, 2 1 3 3 6 6 12 12 1 8 20. ಹೌದು, 8 ಇಲ್ಲಿ ಕೂಡಿಸಿದ್ರೆ ಬರ್ತದ, ಆದ್ರೆ 8 ಇಲ್ಲ. ಆಮೇಲೆ ನೋಡೋಣ, ಒಂದು ಅಂಕಿ ಬಿಡೋನು. 2 3 5 1 6 11. 2 1 3 5 1 6 11. 2 1 3 5 1 6 11 11 ಕೂಡಿಸಿದಾಗ ಇದನ್ನ 2 ಕೂಡ್ಸೋಣ ನೋಡ್ರಿ. 11 1 6 17 18 19 20 20. 2 1 3 ಇಲ್ಲ, 2 1 3 2 1 3 5 1 6 11 11. ಅಲ್ಲಿ 20 ಬರಬೇಕಾದ್ರೆ ಏನು ಕೂಡಿದ್ರೆ ಬರ್ತದ? 11 ಕೂಡಿಸಿದ್ರೆ 20 ಬರ್ತದ. 6 1 3 9 10 11 1 11 22 ಆಯ್ತು. 2 1 3 5 1 6 11. ಓಕೆ, ಬಂದದೆ 11 ಬಂದದೆ. 2 + 3 + 6 + 11 11 ಸಿಕ್ತೀಗ. ಈಗ 2 ತೆಗಿಬೇಕೀಗ. 6 1 3 9 1 11 20 ಬಂತ. 3 + 6 + 11 20 ಬಂತು. ಈಗ 3 ತೆಗೀರಿ. ಈಗ 6 + 11 + 20 37 ಬಂತು. ಈಗ 6 ಹೋಯ್ತು. 11 + 20 + 37 68 ಬಂತು. ಕರೆಕ್ಟಾಗಿ ಈ 11 1 ಕೂಡಿಸ್ಕೋತ ಹೋಗ್ಬಿಟ್ರೆ ಉತ್ತರ ಬಂದ್ಬಿಟ್ಟು. ಈಗ ನಾವು ಟ್ಯಾಲಿಯರ್ ಮಾಡ್ಕೋತ ಕೊಡಿದ್ರೆ 1 ಬಿಟ್ಟ, ಆಮೇಲೆ 2 ತಗೊಂಡ್ರಿ, 1 ಅಂತೂ ಹೋಯ್ತು. ಯಾಕಂದ್ರೆ 1 ಬಿಟ್ಟ ಅಂದಾಗ ಇದು 11 ಬಂತು. 2 3 5 1 6 11. 2 ಬಿಡ್ರಿ. ಈಗ 2 11 ಬಂದದ. ಈಗ ನಿಮ್ಗೆ ತೋರಿಸಿದೆ ಇದೇ ರೀತಿ. ಇದು ಕ್ವಶನ್, ಇದು ರೀತಿ. 2 3 6 5 1 6 11 ಆಯ್ತು. 2 ಬಿಡ್ರಿ. 3 1 6 1 11 20 ಆಯ್ತು. 3 ಬಿಡ್ರಿ. 6 11 20 37 ಆಯ್ತು. ಕರೆಕ್ಟ್ ಆಯ್ತು. ಅಂದ್ರೆ ಈಗ 6 ಬಿಡ್ರಿ. 11 20 37 ಕೂಡಿಸಿದ್ರೆ 68 ಬಂತು. ನಿಮ್ಮ ಉತ್ತರ 11 ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಅಂತ ತಿಳ್ಕೊಬೇಕು. ಯಾವುದೇ ಒಂದು ರೀತಿ ಮಾಡ್ಬೇಕಾದ್ರೆ ಒಂದು ಕ್ರಮಬದ್ಧವಾದ ಪದ್ಧತಿ ಪ್ರಕಾರ ಕೂಡಿಸಿರ್ತಾನೆ. ಈಗ ಇದನ್ನ ಹಿಂಗೆ ಕೂಡಿಸಿರ್ತಾನ. ಒಂದೊಂದು ಸಂಖ್ಯಾ ಬುದ್ಧಿಮಾಪನ ಹೆಂಗೆ ಬರ್ತದ ಅಂದ್ರೆ ಟ್ಯಾಲೆಂಟ್ ಮಾಡ್ಕೊತ ಹೋಗ್ಬೇಕೇನು. ಎಲ್ಲ ಅಂಕಿ ಕೂಡಿಸಿ ನೋಡಬೇಕು, 1 ಬಿಟ್ಟು ಕೂಡಿಸಿ ನೋಡಬೇಕು, ಆಮೇಲೆ 2 ಬಿಟ್ಟು ಕೂಡಿಸಿ ನೋಡಬೇಕು. ಇದೇ ಥಿಯರಿ. ಯಾಕಂತಂದ್ರೆ ಈಗ ನಾವು 2 3 6 ಕೂಡಿಸಿದಾಗೆ ಏನು ಬಂತು? 11 ಬಂತು. 11 ಉತ್ತರ ಸಿಕ್ಕದಂದ್ರೆ ಒಂದು ಸ್ವಲ್ಪ ನಿಮಗೆ 50% ಆನ್ಸರ್ ಕರೆಕ್ಟ್ ಅಂತ ಅರ್ಥ ಮಾಡಿಕೊಡ್ತದ. ಇದೇ ಥಿಂಕಿಂಗ್ ಪವರ್, ಕ್ರಿಯೇಟಿವ್ ಮೈಂಡ್ ಅಂದ್ರೆ ಇದಕ್ಕೆ ಅಂತಾರೆ. ಸಂಖ್ಯಾ ಬುದ್ಧಿಮಾಪನದ ಭಾಳ ಹುಷಾರು.
ಆಮೇಲೆ ಏನು ಮಾಡಿ ನೀವು ಒಂದು ಬಿಟ್ಟಿರಿ ಅಂತಂದ್ರೆ ಈಗ ನೀವು ಮುಂದಿನ 11 ಬಂದಂದ್ರೆ ಈ ಸ್ಟೆಪ್ದಾಗ 2 ಬಿಡ್ಬೇಕಾಗ್ತದೆ. 3+6 11 ಎಷ್ಟಾತಿ ಕೂಡಿಸ್ರಿ 20 ಬಂತು ಮುಂದಿನ ಅಂಕಿ ಅಂದ್ರೆ ನಿಮ್ದು ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತ 11. ಆಮೇಲೆ 3 ಬಿಡ್ರಿ 6 11 20 ಕೂಡಿಸಿದ್ರೆ 37 ಆಯ್ತು ಬಂತು. 20 ಬಂದಿದ್ದು 37 ಬರ್ಬೇಕು ಬಂದದ. ಈಗ 6 ಬಿಟ್ಟು ಬಿಡ್ರಿ 11 20 37 ಕೂಡಿಸಿದ್ರೆ 68 ಬಂತು. ನಿಮ್ಮ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 11 ತಿಳಿತಲ್ಲ. ಅದನ್ನೇ ಒಂದು ಅಂಕಿ ಬಿಟ್ಟು ಕಿಸಿಂದ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ಒಂದು ನೋಡ್ರಿ 2 ಪ್ಲಸ್ ಇದನ್ನು 1 ಬಿಡ್ರಿ ಇಲ್ಲಿ ತಗೊಳ್ಳಿ 2 ಪ್ಲಸ್ 3 ಪ್ಲಸ್ 6 = 11 ಬಂದದ. ಆಮೇಲೆ ಈಗ 11 ಬಂತು. ಈಗ 20 ಬರಬೇಕಾಗ್ಯದ. 3 + 6 ಬರೋಬರಿದ್ದಲ್ಲಿ 11 ಹಾಕ್ರಿ 20 ಬಂತು. ಸಿಕ್ತು 20. ಈಗ ನೀವು ಆ ಎರಡು ಬಿಟ್ಟದ. ಈಗ 3 ಬಿಡ್ರಿ 6 + 11 + 20 ಬರೋಬರಿ 37 ಆಯ್ತು. ಈ 6 ಬಿಡ್ರಿ 11 + 20 + 37 ಬರೋಬರಿ ಎಷ್ಟು ಬಂತು? 67 ಬಂತು. ನೋಡ್ರಿ ನೀವು ಹಾಕಿದ ಸಂಖ್ಯೆ ಕರೆಕ್ಟ್ ಅದ. 67 ಇಲ್ಲ 7 1 68 ಬಂತು. ಅಂದ್ರೆ 11 ಕ್ರಮಬದ್ಧವಾಗಿ ಬಂದ್ಬಿಡ್ತು. ನೋಡಿ 11 ತೆಗಿಲಿಕ್ಕೆ ಬಿಡುದಿಲ್ಲ. 11 ತೆಗೆದ್ರೆ ಉತ್ತರ ಹೋಗಿಬಿಡುತ್ತದೆ. ಅದಕ್ಕೆ 11ಕ್ಕೆ ಕಂಟಿನ್ಯೂ ಎಲ್ಲಿ ಬಂದದ ಬರೀ 11 ಬಂದ್ಬಿಟ್ಟದಂದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 11 ಹಿಂಗೆ ತಿಳ್ಕೊಬೇಕು. ಉತ್ತರ ಸಂಖ್ಯೆ ಎಷ್ಟು? ಎ. ನೀವು ಈ ಪದ್ಧತಿನೂ ಮಾಡ್ಬೋದು. ಒಂದು ಆಮೇಲೆ ಇಲ್ಲಿ ಹಿಂಗೆ ಇಟ್ಕೋರಿ 1 2 3 6 ಅದೆಲ್ಲ. ಈಗ ನೋಡಿ ಈಗ ನಿಮ್ಮ ಉತ್ತರ ಸಿಕ್ತಿ. ಈಗ 1 ಬಿಡ್ಬೇಕಾ? 1 ತೆಗೀರಿ. 2 + 3 + 6 ಬರೋಬರಿ 11 ಆಯ್ತು. ಹಿಂಗೆ ಒಂದೊಂದು ತಕೋತು. 1 ಹೊತ್ತು 2 ಹೊತ್ತು 3 ಹೊತ್ತು 6 ಹೊತ್ತು 11 ಉತ್ತರ ಬಂತು. 2 3 6 ಹೋಗ್ತದ 11 ಉಳಿತು. ನೋಡಿ ಕ್ರಮಬದ್ಧವಾಗಿ ಎಲ್ಲಾ ಗುಂಪಿನ ಬರ್ತಕ್ಕಂಥ ಸಂಖ್ಯೆ ಯಾವುದು? 11. ಆದ್ದರಿಂದ ಉತ್ತರ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 11. ಉತ್ತರ ಸಂಖ್ಯೆ ಎ ಬರ್ಕೊಡ್ಸಿ.